ಸ್ನೇಹಿತರೆ ನಮಸ್ಕಾರ. ಮಾರ್ಚ್ 16ರ ರಾತ್ರಿ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಮೇಲೆ ಪಾಕಿಸ್ತಾನ ವಾಯುದಾಳಿ ಮಾಡಿತು. ಈ ಬಾಂಬ್ ಬಂದು ಬಿದ್ದಿದ್ದು ಒಂದು ಆಸ್ಪತ್ರೆ ಮೇಲೆ. ಡ್ರಗ್ಸ್ ಚಟಕ್ಕೆ ಒಳಗಾದ ಜನರಿಗೆ ಚಿಕಿತ್ಸೆ ಕೊಡುವಂತಹ ಆಸ್ಪತ್ರೆ ಇದು. ಇಲ್ಲಿ ಬಾಂಬ್ ಬಿದ್ದಿದ್ರಿಂದ 400 ಜನರು ಸತ್ತು ಹೋದ್ರು, 250 ಜನರಿಗೆ ಗಾಯ ಆಯಿತು. ಆದ್ರೆ ಪಾಕಿಸ್ತಾನ ಇದನ್ನ ಒಪ್ಕೊಂಡಿಲ್ಲ. ಇದ್ರ ಹತ್ರದಲ್ಲೇ ಅಫ್ಘಾನಿಸ್ತಾನದ ಭಯೋತ್ಪಾದಕರು ಇದ್ರು, ಅವ್ರ ಮೇಲೆ ನಾವು ಬಾಂಬ್ ಹಾಕಿದ್ದು ಆಸ್ಪತ್ರೆ ಮೇಲೆ ಅಲ್ಲ ಅಂತ ಪಾಕಿಸ್ತಾನ ಹೇಳಿದೆ. ಇದು ಕೆಲವು ವರ್ಷಗಳಿಂದ ಆಗ್ತಾ ಇರುವಂತಹ ಯುದ್ಧ. ಈ ಯುದ್ಧದ ಹಿನ್ನೆಲೆ ಏನು, ಸಹೋದರರ ತರ ಇದ್ದ ಪಾಕ್ ಅಫ್ಘಾನಿಸ್ತಾನ ಈಗ ಯಾಕೆ ಕಿತ್ತಾಡ್ತಾ ಇವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಎರಡು ಅಕ್ಕಪಕ್ಕದ ದೇಶಗಳು, ಬ್ರದರ್ಗಳ ತರ ಇದ್ದ ದೇಶಗಳು, ಭಾರತದ ವಿರುದ್ಧ ಒಂದಾಗಿ ಭಯೋತ್ಪಾದನೆ ಮಾಡಿದ ದೇಶಗಳು. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಭಾರತವನ್ನ ಗೆಳೆಯ ಅಂತ ಹೇಳ್ಕೊಳ್ತಾ ಇದೆ. ಪಾಕಿಸ್ತಾನಕ್ಕೆ ಈಗ ಎರಡು ಶತ್ರುಗಳು, ಒಂದು ಭಾರತ, ಅದು ಪಾಕಿಸ್ತಾನ ಹುಟ್ಟಿದಾಗಿನಿಂದನೇ ಕೂಡ ಶತ್ರುನೇ. ಈಗ ಅಫ್ಘಾನಿಸ್ತಾನ ಹೊಸ ಶತ್ರು. ಅಂದ್ರೆ ಸಂಪೂರ್ಣ ಹೊಸದು ಅಂತಾನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಕೆಲವು ವರ್ಷಗಳಿಂದ ಈ ಜಟಾಪಟಿ ನಡೀತಾನೆ ಇದೆ. ಇದು ಇನ್ನಷ್ಟು ಜೋರಾಗಿದೆ. ಇವೆರಡು ಕೂಡ ಮುಸ್ಲಿಂ ರಾಷ್ಟ್ರಗಳು. ಅಲ್ಲೇನು ಮೂರ್ತಿ ಪೂಜೆ ಮಾಡೋ ಹಿಂದೂಗಳಿಲ್ಲ, ಕ್ರೈಸ್ತರಿಲ್ಲ, ಯಹೂದಿಗಳಿಲ್ಲ, ಶಾಂತಿಯ ಸಂದೇಶ ಸಾರುವಂತಹ ಬೌದ್ಧರಿಲ್ಲ, ಜೈನರಿಲ್ಲ. ಆದ್ರೂ ಕೂಡ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಈಗ ಪರಮ ಶತ್ರುಗಳ ತರ ಆಡ್ತಾ ಇವೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಆಗಿರೋದು ನೈಋತ್ಯ ಭಾಗದಲ್ಲಿರೋ ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರೋ ಒಂದು ಪ್ರದೇಶ. ಈ ಪ್ರದೇಶ ನನ್ಗೆ ಸೇರಿದೆ ಅಂತ ಅಫ್ಘಾನಿಸ್ತಾನದ ಜನರು ವಾದ ಮಾಡ್ತಾರೆ. ಆದ್ರೆ ಸಂಪೂರ್ಣ ಬಲೂಚಿಸ್ತಾನ ನಮ್ಮದೇ ಅನ್ನೋದು ಪಾಕಿಸ್ತಾನದ ವಾದ. ನಮ್ಮಲ್ಲಿ ಜಮ್ಮು ಕಾಶ್ಮೀರ ಇದೆ. ಕಾಶ್ಮೀರದ ಉತ್ತರ ಭಾಗ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗ ಇದೆಯಲ್ಲ, ಆ ಭಾಗದ ಬಹುತೇಕ ಜನರು ಪಾಕಿಸ್ತಾನದ ಜೊತೆ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಕಾಶ್ಮೀರದ ಒಳಗೆ ಇರೋ ಬಹಳಷ್ಟು ಮುಸ್ಲಿಮರು ಕೂಡ ಭಾರತೀಯರು ಅಂತ ಹೇಳಿಕೊಳ್ಳಲ್ಲ, ನಾವು ಪಾಕಿಸ್ತಾನಿಯರು ಅಂತ ಹೇಳ್ಕೊಳ್ತಾರೆ. ಇದೇ ರೀತಿ ಬಲೂಚಿಸ್ತಾನದಲ್ಲಿ ಇರೋ ಮುಸ್ಲಿಮರು ನಾವು ಅಫ್ಘಾನಿಸ್ತಾನದವರು, ನಾವು ಪಾಕಿಸ್ತಾನಿಗಳಲ್ಲ ಅಂತ ಹೇಳ್ಕೊಳ್ತಾರೆ. ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಮುಕ್ತ ಮಾಡಿ ಅಫ್ಘಾನಿಸ್ತಾನದ ಒಳಗೆ ಸೇರಿಸಬೇಕು ಅನ್ನೋ ಹೋರಾಟ ಬಹಳ ವರ್ಷಗಳಿಂದ ನಡೀತಾ ಬಂದಿದೆ. ಇವೆಲ್ಲಕ್ಕೂ ಕಾರಣ ಆಗಿರೋದು ಡ್ಯುರಾಂಡ್ ರೇಖೆ. 1893ರಲ್ಲಿ ಪಾಕಿಸ್ತಾನ ಇರಲಿಲ್ಲ. ಆ ಪ್ರದೇಶವನ್ನ ಆಗ ಬ್ರಿಟಿಷರು ಆಳ್ತಾ ಇದ್ರು. ಅಂದ್ರೆ ಅದು ಬ್ರಿಟಿಷ್ ಇಂಡಿಯಾ. ಆಗ ಬ್ರಿಟಿಷರು ಅಫ್ಘಾನಿಸ್ತಾನ ಹಾಗೂ ಬ್ರಿಟಿಷ್ ಇಂಡಿಯಾದ ಮಧ್ಯದಲ್ಲಿ ಗಡಿಭಾಗವನ್ನ ಗುರುತು ಮಾಡಬೇಕಿತ್ತು. ಆಗ ಇದ್ದ ಅಧಿಕಾರಿ ಸರ್ ಮಾರ್ಟಿಮರ್ ಡ್ಯುರಾಂಡ್. ಆ ಅಧಿಕಾರಿ ಬ್ರಿಟಿಷ್ ಇಂಡಿಯಾ ಮತ್ತು ಅಫ್ಘಾನಿಸ್ತಾನದ ಮಧ್ಯದಲ್ಲಿ ಗಡಿಭಾಗವನ್ನ ಗುರುತು ಮಾಡ್ತಾನೆ. ಅದು ಪರ್ವತ ಪ್ರದೇಶಗಳ ಒಂದು ಸಾಲು. ಆ ಕಡೆ ಅಫ್ಘಾನಿಸ್ತಾನ ಮತ್ತು ಈ ಕಡೆ ಬ್ರಿಟಿಷ್ ಇಂಡಿಯಾ ಅಂತ ತೀರ್ಮಾನ ಆಯ್ತು. ಇದೇ ಡ್ಯುರಾಂಡ್ ರೇಖೆ. ಈ ರೇಖೆ ಹೋಗಿರೋ ಜಾಗದಲ್ಲಿ ಪಶ್ತೂನ್ ಬುಡಕಟ್ಟಿನ ಜನರು ವಾಸ ಮಾಡ್ತಾ ಇದ್ರು. ಅಂದ್ರೆ ಇವರು ಇದ್ದಿದ್ದು ಆ ಗಡಿ ಭಾಗದಲ್ಲಿ. 1947ರಲ್ಲಿ ಪಾಕಿಸ್ತಾನ ದೇಶ ರಚನೆ ಆಯ್ತು. ಆಗ್ಲೂ ಈ ಡ್ಯುರಾಂಡ್ ರೇಖೆ ಇತ್ತು. ಆ ರೇಖೆಯಿಂದ ಈಚೆಗೆ ಇರೋದು ಪಾಕಿಸ್ತಾನ ಅಂತ ತೀರ್ಮಾನ ಆಯ್ತು. ಆದ್ರೆ ಅಫ್ಘಾನಿಸ್ತಾನ ಅದನ್ನ ಒಪ್ಪಿಕೊಳ್ಳೇ ಇಲ್ಲ. ಯಾಕಂದ್ರೆ ಆ ಗಡಿಭಾಗದಲ್ಲಿ ಇದ್ದ ಪಶ್ತೂನ್ ಬುಡಕಟ್ಟಿನ ಜನರು ಪಾಕಿಸ್ತಾನಕ್ಕೆ ಸೇರ್ಬಿಟ್ರು. ಅವರು ಯಾವತ್ತೂ ಕೂಡ ಹೊಸದಾಗಿ ಬಂದಂತಹ ದೇಶ ಪಾಕಿಸ್ತಾನದ ಜೊತೆಗೆ ಗುರುತಿಸ್ಕೊಳ್ಳೋಕೆ ಇಷ್ಟ ಪಡ್ತಾ ಇರ್ಲಿಲ್ಲ. ನಾವು ಅಫ್ಘಾನಿಸ್ತಾನಿಗಳು, ನಾವ್ಯಾಕೆ ಪಾಕಿಸ್ತಾನಕ್ಕೆ ಸೇರ್ಬೇಕು ಅಂತಾನೆ ಅವರು ವಾದ ಮಾಡ್ತಾ ಇದ್ರು. ಬಲೂಚಿಸ್ತಾನದ ಜನರು ಇಂದಿಗೂ ನಾವು ಅಫ್ಘನ್ಗಳು ಅಂತ ಹೇಳ್ಕೊಳ್ತಾರೆ. ಬಲೂಚಿಸ್ತಾನದ ಒಳಗೆ ಇನ್ನೊಂದು ಸಣ್ಣ ಪ್ರದೇಶ ಇದೆ, ಅದರ ಹೆಸರು ಖೈಬರ್ ಪಖ್ತೂನ್ಖ್ವಾ. ಇಲ್ಲಿನ ಜನರು ಪಕ್ಕಾ ನಾವು ಅಫ್ಘಾನಿಸ್ತಾನಿಗಳೇ ಅಂತ ವಾದ ಮಾಡ್ತಾರೆ. ಅವರೆಲ್ಲ ರಾಷ್ಟ್ರೀಯವಾದಿಗಳು. ಈ ಜನರೇ ಭಯೋತ್ಪಾದಕರಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಬಹಳ ಹಿಂದೆನೆ ಈ ಹೋರಾಟಗಳೆಲ್ಲ ನಡೆದಿದೆ. ಆ ಭಾಗವನ್ನ ಪಾಕಿಸ್ತಾನ ಬಿಟ್ಟು ಕೊಡ್ತಾ ಇಲ್ಲ. ಅಲ್ಲಿ ಬೇಲಿಗಳನ್ನ ಹಾಕಿ ಗಡಿ ಭಾಗವನ್ನ ಭದ್ರವಾಗಿ ಮಾಡಿಟ್ಟಿದ್ದಾರೆ. ಆ ಗಡಿ ಭಾಗದಲ್ಲಿ ಇದ್ದ ಜನರು ಮುಂಚೆ ಕೃಷಿ ವ್ಯಾಪಾರ ಅಂತ ಅಫ್ಘಾನಿಸ್ತಾನಕ್ಕೆ ಆರಾಮಾಗಿ ಓಡಾಡ್ಕೊಂಡಿದ್ರು. ಅಂತವರಿಗೆ ಈ ಗಡಿಯ ಬೇಲಿ ತುಂಬಾ ಸಮಸ್ಯೆ ಆಗಿದೆ. ವ್ಯಾಪಾರ ಎಲ್ಲ ನಿಂತು ಹೋಗಿದೆ. ಇಲ್ಲಿ ಮುಂಚೆನೆ ಭಯೋತ್ಪಾದನೆ ಇತ್ತು. ಒಂದಷ್ಟು ಭಯೋತ್ಪಾದಕರು ಸೇರ್ಕೊಂಡು ನಾವು ಅಫ್ಘಾನಿಸ್ತಾನಕ್ಕೆ ಸೇರ್ಬೇಕು ಅಂತ ಹೋರಾಟ ಮಾಡೋಕೆ ಶುರು ಮಾಡಿದ್ರು. ಇಲ್ಲಿನ ಭಯೋತ್ಪಾದಕರು ಬೇರೆ, ಆಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ಬೇರೆ, ಜೊತೆಗೆ ಪಾಕಿಸ್ತಾನದ ಸೇನೆ. ಈ ಸೇನೆ ಮತ್ತು ಬಲೂಚಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರ ಮಧ್ಯೆ ಯುದ್ಧ ಆಗ್ತಾನೆ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಎರಡು ಸಂಘಟನೆ ಇದೆ. ಒಂದು ಅಫ್ಘಾನಿಸ್ತಾನದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ತಾಲಿಬಾನ್ ಸಂಘಟನೆ, ಅದು ಒಂದು ರಾಜಕೀಯ ಪಕ್ಷ. ಮತ್ತೊಂದು ತೆಹ್ರೀಕ್ ಇ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆ, ಅಂದ್ರೆ TTP.
ಅಂದ್ರೆ ಇದು ಪಾಕಿಸ್ತಾನದ ಒಳಗೆ ಇರುವ ಮತ್ತೊಂದು ಉಗ್ರ ಸಂಘಟನೆ. ಇದನ್ನ ಪಾಕಿಸ್ತಾನಿ ತಾಲಿಬಾನ್ ಅಂತಾನೂ ಕರೀತಾರೆ. ಈ ಟಿಟಿಪಿ ಸಂಘಟನೆಯ ಪ್ರಮುಖರು ಪಾಕ್ ಅಫ್ಘಾನಿಸ್ತಾನದ ಗಡಿ ಭಾಗದಲ್ಲಿ ಇರ್ತಾರೆ. ಟಿಟಿಪಿ ಅವರು ಪಾಕಿಸ್ತಾನ ಸರ್ಕಾರವನ್ನ ಬೀಳಿಸಿ ಹಾಕಿ ಅಲ್ಲಿಯೇ ಮತ್ತೊಂದು ತಾಲಿಬಾನ್ ಆಡಳಿತ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿರೋದು ಇದೇ ಟಿಟಿಪಿ. ಈ ಟಿಟಿಪಿ ಸಂಘಟನೆಗೆ ಅಫ್ಘಾನಿಸ್ತಾನದಲ್ಲಿ ಆಡಳಿತದಲ್ಲಿರುವ ತಾಲಿಬಾನ್ ಸರ್ಕಾರ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ. ಗಡಿ ಪ್ರದೇಶ ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಾಕಿಸ್ತಾನಿ ಸೇನೆಯ ವಿರುದ್ಧ ಟಿಟಿಪಿ ಕಾರ್ಯಾಚರಣೆ ಮಾಡ್ತಾ ಇರುತ್ತೆ. ಆದ್ರೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಇದನ್ನು ಒಪ್ಪಲ್ಲ. ನಮ್ಮ ಸರ್ಕಾರ ಯಾವುದೇ ಸಂಘಟನೆಗೆ ಬೆಂಬಲ ನೀಡ್ತಾ ಇಲ್ಲ ಅಂತ ತಾಲಿಬಾನ್ ಸರ್ಕಾರ ಹೇಳ್ತಾ ಇದೆ. ಟಿಟಿಪಿ ಆರಂಭ ಆಗಿದ್ದು 2007ರಲ್ಲಿ. ಇದ್ರ ಉದ್ದೇಶ ಬಲೂಚಿಸ್ತಾನನ ಪಾಕಿಸ್ತಾನದಿಂದ ಸ್ವತಂತ್ರ ಮಾಡೋದು. ಆದ್ರೆ ಈಗಂತೂ ಇಡೀ ಪಾಕಿಸ್ತಾನವನ್ನೇ ನಾವು ತಗೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. 2007ರಿಂದಾನು ಈ ಸಂಘಟನೆ ಪಾಕಿಸ್ತಾನದ ಮಿಲಿಟರಿ, ವಿಮಾನ ನಿಲ್ದಾಣ, ಮಾರುಕಟ್ಟೆ, ಮಸೀದಿ ಹೀಗೆ ಬೇರೆ ಬೇರೆ ಸ್ಥಳಗಳ ಕಡೆಗಳಲ್ಲಿ ಬಾಂಬ್ಗಳನ್ನ ಹಾಕ್ತಾ ಇದೆ. ಆ ಕಡೆ ಪಾಕಿಸ್ತಾನದ ಸೇನೆ ಈ ಸಂಘಟನೆಯ ಮೇಲೆ ಬಾಂಬ್ ಹಾಕ್ತಾ ಇದೆ. ಇವೆಲ್ಲದ್ರ ಮಧ್ಯೆ ಭಾರತ ಯಾಕೆ ಅಫ್ಘಾನಿಸ್ತಾನಕ್ಕೆ ಗೆಳೆಯ ಆಗ್ಬಿಡ್ತು ಅಂತಂದ್ರೆ, ಶತ್ರುವಿನ ಶತ್ರು ತನಗೆ ಮಿತ್ರ ಅನ್ನೋ ಹಾಗೆ ಅಫ್ಘಾನಿಸ್ತಾನದ ಜೊತೆಗೆ ಸ್ನೇಹ ಬೆಳೆಸೋದ್ರಿಂದ ಭಾರತಕ್ಕೆ ಬಹಳ ಲಾಭ ಇದೆ. ಪಾಕಿಸ್ತಾನದ ಸೇನೆ ಅಥವಾ ISI ಭಯೋತ್ಪಾದನೆಗೆ ಬಹಳ ಸಪೋರ್ಟ್ ಮಾಡ್ತಾ ಇದೆ. ಬಹಳ ಹಣನ ತಗೊಂಡು ಈ ಭಯೋತ್ಪಾದಕ ಸಂಘಟನೆಗಳಿಗೆ ಕೊಟ್ಟು ಭಾರತದೊಳಗೆ ಬಾಂಬ್ ಹಾಕ್ಸೋದು, ಇದೇ ಇವರ ಕೆಲಸ. ಉಗ್ರಗಾಮಿಗಳನ್ನ ಹಿಡಿದು ಭಾರತಕ್ಕೆ ಸಾಕಾಗಿ ಹೋಗಿದೆ. ಹಾಗಾಗಿ ಭಯೋತ್ಪಾದನೆಯನ್ನ ಸ್ಟಾಪ್ ಮಾಡೋಕೆ ಭಾರತಕ್ಕೆ ದಾರಿ ಬೇಕಾಗಿತ್ತು. ಆ ದಾರಿನೇ ಅಫ್ಘಾನಿಸ್ತಾನ ಹಾಗೂ ಬಲೂಚಿಸ್ತಾನ. ಸ್ನೇಹಿತರೆ, ನಾನಿಲ್ಲಿ ಹೇಳ್ತಾ ಇರೋದು ಯಾವುದು ಅಧಿಕೃತ ಅಲ್ಲ. ಇವೆಲ್ಲ ರಹಸ್ಯವಾಗಿ ನಡೆಯುವಂತಹ ಕಾರ್ಯಾಚರಣೆಗಳು. ಭಾರತ ಬಲೂಚಿಸ್ತಾನದ ಉಗ್ರರಿಗೆ ಮತ್ತು ತಾಲಿಬಾನ್ ಸರ್ಕಾರಕ್ಕೆ ಸಪೋರ್ಟ್ ಮಾಡೋಕೆ ಶುರು ಮಾಡ್ತು. ಬಲೂಚಿಸ್ತಾನದ ಉಗ್ರರು ಅಂದ್ರೆ ತಾಲಿಬಾನ್ ಸರ್ಕಾರದ ಒಂದು ಭಾಗ, ಅವರು ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಪರೋಕ್ಷವಾಗಿ ಭಾರತ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇದರಿಂದಾಗಿ ಪಾಕಿಸ್ತಾನದ ಮೇಲೆ ದಾಳಿಗಳು ನಡೀತಾ ಇರುತ್ತೆ. ಪಾಕಿಸ್ತಾನದ ಸೇನೆ ಸಂಪೂರ್ಣವಾಗಿ ಬಲೂಚಿಸ್ತಾನದ ಕಡೆಗೆ ಗಮನ ಹರಿಸಬೇಕಾಗುತ್ತೆ. ಅಲ್ಲಿ ಗಡಿ ಭಾಗನ ಕಾಪಾಡಿಕೊಳ್ಳೋಕೆ ಹೆಚ್ಚು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಆದ್ರಿಂದ ಭಾರತದಲ್ಲಿ ಭಯೋತ್ಪಾದನೆ ನಡೆಸೋಕೆ ಪಾಕಿಸ್ತಾನಕ್ಕೆ ಟೈಮೇ ಸಿಗಲ್ಲ. ಸೊ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಅಶಾಂತಿ ಹೆಚ್ಚಾಗ್ತಾ ಇದ್ರೆ, ಜಗಳ ಆಗ್ತಾ ಇದ್ರೆ, ಯುದ್ಧ ನಡೀತಾ ಇದ್ರೆ ಇಲ್ಲಿ ಭಾರತದ ಒಳಗೆ ಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ಒಂದು ಥಿಯರಿ ಅಷ್ಟೇ, ಇದು ಹೀಗೇನೆ ನಡೀತಾ ಇದೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಾರೆಯಾಗಿ ಪಾಕಿಸ್ತಾನ ಸರ್ಕಾರದ ಮೇಲೆ ಪ್ರೆಷರ್ ಹೆಚ್ಚುತ್ತಾ ಇದ್ರೆ ಅದು ಭಾರತಕ್ಕೆ ಲಾಭ ಅನ್ನೋದಂತೂ ಖಂಡಿತ ನಿಜ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಕೂಡ ಭಾರತದ ಮೇಲೆ ಆರೋಪ ಮಾಡಿದೆ. ಬಲೂಚಿಸ್ತಾನನ ಸ್ವತಂತ್ರ ಮಾಡೋ ಹೋರಾಟಕ್ಕೆ ಭಾರತ ಬೆಂಬಲ ಕೊಡ್ತಾ ಇದೆ ಅಂತ ಪಾಕಿಸ್ತಾನ ಈಗಾಗಲೇ ಆರೋಪ ಮಾಡಿದೆ. ಬಲೂಚಿಸ್ತಾನದ ಉಗ್ರರಿಗೆ ಭಾರತ ಫಂಡಿಂಗ್ ಮಾಡ್ತಾ ಇದೆ. ಮಷಿನ್ ಗನ್ ಬಾಂಬ್ಗಳನ್ನ ಭಾರತನೇ ಪೂರೈಕೆ ಮಾಡ್ತಾ ಇದೆ ಅನ್ನೋದು ಪಾಕಿಸ್ತಾನದ ಆರೋಪ. ಇದಕ್ಕೆ ಪೂರಕ ಅನ್ನೋ ಹಾಗೆ 2016ರಲ್ಲಿ ಕುಲಭೂಷಣ್ ಜಾಧವ್ ಅವರನ್ನ ಪಾಕಿಸ್ತಾನ ಬಂಧನ ಮಾಡ್ತು. ಅವರು ಇನ್ನೂ ಪಾಕಿಸ್ತಾನದ ಜೈಲಲ್ಲೇ ಇದ್ದಾರೆ ಯಾವಾಗ್ಲೂ ಕೂಡ. ಅವ್ರನ್ನ ಬಿಡಿಸ್ಕೊಂಡು ಬರೋಕೆ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಕುಲಭೂಷಣ್ ಸುಧೀರ್ ಜಾಧವ್, ನಂಬರ್ 4155 Zulu of the Indian Navy. ಕುಲಭೂಷಣ್ ಜಾಧವ್ ರಾ ಏಜೆಂಟ್. ಬಲೂಚಿಸ್ತಾನದಲ್ಲಿ ಉಗ್ರರಿಗೆ ಸಹಾಯ ಮಾಡೋಕೆ ಅಂತ ಅವರನ್ನ ಭಾರತನೇ ನೇಮಕ ಮಾಡಿತ್ತು ಅನ್ನೋದು ಪಾಕಿಸ್ತಾನದ ವಾದ. ಆದ್ರೆ ಇದನ್ನ ಭಾರತ ಒಪ್ಕೊಂಡಿಲ್ಲ. ಬಲೂಚಿಸ್ತಾನ ಅನ್ನೋದು ಕೇವಲ 2 ರಾಷ್ಟ್ರಗಳ ನಡುವಿನ ಕಿತ್ತಾಟದ ಪ್ರದೇಶ ಅಲ್ಲ, ಇದು ಭಾರತಕ್ಕೂ ಕೂಡ ಬಹಳ ಮುಖ್ಯವಾದ ಪ್ರದೇಶ. ಹಾಗಾಗಿ ನಾನು ಈ ಎಲ್ಲಾ ವಿಷಯಗಳನ್ನ ನಿಮ್ ಜೊತೆಗೆ ಹಂಚ್ಕೊಂಡೆ. ಮುಂದೆ ಬಲೂಚಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೋಗುತ್ತೋ, ಪಾಕಿಸ್ತಾನದಲ್ಲೇ ಇರುತ್ತೋ ಗೊತ್ತಿಲ್ಲ. ಮುಂದೆ ಯಾವಾಗಾದ್ರೂ ಈ ಸಮಸ್ಯೆ ಬಗೆಹರಿಲೂಬಹುದು. ಆದ್ರೆ ಮಷಿನ್ ಗನ್ಗಳನ್ನ ಹಿಡಿದುಕೊಂಡಿರುವಂತಹ ಭಯೋತ್ಪಾದಕರು ಇದಾರಲ್ಲ, ಇವರ ರಕ್ತದಾಹಕ್ಕೆ ಬಹುಶಃ ಅಂತ್ಯವೇ ಇಲ್ಲ. ಸಮಸ್ಯೆ ಬಗೆಹರಿದ್ರೂ ಈ ಭಯೋತ್ಪಾದಕರು ಗುಂಡು ಹಾರಿಸೋದನ್ನ ಮಾತ್ರ ಬಿಡಲ್ಲ. ಇವಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.